Has he done any graduation? But this is true. This is happening everywhere. Whether you teach him or not, by instinct, each and every human being has got these skills. Alva? The same skill has to be taught to you by this graduation. Correct? ಇದನ್ನು ಕಲಿಯೋದಕ್ಕೆ ಇಷ್ಟು ಗ್ರಾಜುಯೇಷನ್ ಮಾಡ್ತೀವಿ, ಬಟ್ ದಿಸ್ ನೀಡ್ಸ್ ಟು ಬಿ ಕಂಟಿನ್ಯೂಡ್ ಟಿಲ್ ಯು ಗೆಟ್ ಸಕ್ಸೀಡೆಡ್ ಇನ್ ದಿಸ್ ಕ್ಯಾರಿಯರ್. ಇದನ್ನು ಎಲ್ಲಿ ನೀವು ಮರಿತೀರಾ ಅಲ್ಲಿ ನೀವು ಸೋಲನ್ನು ನೋಡಬೇಕಾಗ್ತದೆ. ದಟ್ ಶುಡ್ ಬಿ ಕೆಪ್ಟ್ ಇನ್ ಯುವರ್ ಮೈಂಡ್. ಸಿ ಸಚ್ ಎ ವಂಡರ್ಫುಲ್ ಡೇ ಫಾರ್ ಯು ಆಲ್. ನಾವು ನಾರ್ಮಲಿ ಏನ್ ಮಾಡ್ತೀವಿ, ಎಲ್ಲಾದ್ರೂ ಆದ್ರೂ ಒಂದು ಟಾರ್ಗೆಟ್ ಗೋಲ್ ಅಂತ ಕರಿತೀವಲ್ವಾ. ನೀವು ಬೆಂಗಳೂರಿಂದ ಹೊರಗಿನವರಾಗಿದ್ರೆ ಬೆಂಗಳೂರಿಗೆ ಬಹುಶಃ ಈ ಕಡೆಯಿಂದ ಬರ್ತಾ ಇದ್ರೆ, ತುಮಕೂರು ಆ ಕಡೆಯಿಂದ ಬರ್ತಾ ಇದ್ರೆ ಪೀಣ್ಯ ಬಂದ ತಕ್ಷಣ ನೋಡ್ತೀರಿ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ, ಎವರ್ ಯು ಆರ್ ಕಮಿಂಗ್ ಇನ್ ಬೈ ವಾಟ್ ಕನ್ವಿನ್ಸ್ ಯು ಆರ್ ಕಮಿಂಗ್, ಓ ವಿ ಆರ್ ರೀಚಿಂಗ್ ಬೆಂಗಳೂರು, ವಿ ಆರ್ ವೆರಿ ನಿಯರ್ ಟು ಬೆಂಗಳೂರು ಅಂತ ಯಾವಾಗ ಅನಿಸ್ತದೆ? ಆಸ್ ಸೂನ್ ಆಸ್ ಯು ಸಿ ದ ಪೀಣ್ಯ ಟೋಲ್ ನೋಡೋದು ಅನ್ಸುತ್ತೆ. ಅದೇ ಈ ಕಡೆಯಿಂದ ಬರಬೇಕಾದ್ರೆ ಸಮ್ವೇರ್ ಇಫ್ ಯು ಸಿ ಕೆಂಗೇರಿ ಆರ್ ಸಮಥಿಂಗ್, ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ ಟುಡೇ ಫಾರ್ ಯು. ನೀವೇನು ಅನ್ಕೊಂಡಿದ್ರಲ್ಲ ನಿಮ್ಮ ಗೋಲು, so you have reached one major milestone. So you are seeing your future very near it is now. Like a Bangalore, you are Pune hatra ಬಂದ್ಬಿಟ್ಟಿದ್ದೀರಿ. So such a milestone you have achieved today, such a great thing in your life. But one thing you have to remember always, this is only the credential which you are carrying with you, but the way you behave, the integrity which you cultivate, the honesty maybe, and the kindness which you are having, and the humility you are showing to the society, they are the basic foundation. Without that, your credentials are nothing. You have to build these basic principles on which you have to take your career. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವೇನಾದರೂ ಮಾಡಿದ್ದೆ ಅಂದರೆ, then definitely you can see your graduation day, your credentials really brings you a very proud moment in your life. Because of your hard work, commitment and dedication, you have reached some stage in your life. I think ಇದು ಹೀಗೆ ಇರಲಿ, ಇದೇ ರೀತಿಯಲ್ಲಿ ಮುಂದುವರಿಲಿ. At any point of time, you should not lose this momentum. Phase ಏನಿದೆಯಲ್ಲ, with the same phase, you should go ahead and see whatever future and dreams you have got in your life maybe realized ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಿಮ್ಮ ಇನ್ಸ್ಟಿಟ್ಯೂಷನ್ ಫೌಂಡರ್ ಆಗಿರ್ತಕ್ಕಂಥ ರಾಜಪ್ಪ ಅವರು ಇಂಥ ಅವಕಾಶವನ್ನು ನನಗೂ ಕೂಡ ಕಲ್ಪಿಸಿ ನನ್ನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕೀರ್ತಿ ಏನು ನೀವು ಪಡಿತೀರಿ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಿದಾರಲ್ಲ, ಅವರೇ ಭಾಗ್ಯರು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಸೊಸೈಟಿ ಅಂತ ಇದೆಯಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ಲೆಡ್ಜ್ ಮಾಡಿದ್ವಿ. ನೋಡಿದಾಗ ನೀವು ಪ್ಲೆಡ್ಜ್ ಮಾಡಿದ್ರೆ ನಾವು ವಿ ಹ್ಯಾವ್ ಸೆಡ್ ಸೋ ಮೆನಿ ಥಿಂಗ್ಸ್, ಬಟ್ ಆಸ್ ಎ ಲೇಮನ್ ಐ ವಾಂಟ್ ಟು ಸೇ, ನಾನಿದ್ದೀನಿ, ಐ ವಾಂಟ್ ಟು ಲೀಡ್ ಮೈ ಲೈಫ್. ಕರೆಕ್ಟ್? ಹೌ ಐ ವಾಂಟ್ ಟು ಲೀಡ್ ಮೈ ಲೈಫ್? ಹೌ ಐ ವಾಂಟ್ ಟು ಲೀಡ್ ಮೈ ಲೈಫ್? ಐ ವಾಂಟ್ ಟು ಬಿ ಹ್ಯಾಪಿ ಆಲ್ವೇಸ್. ಕರೆಕ್ಟ್? ಹೌದಿಲ್ಲ? ಇಫ್ ಐ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಫಾರ್ ಯು, ನಾನು ಸಂತೋಷವಾಗಿರ್ಬೇಕು ಅಂತ ನಾನು ಬಯಸಿದ್ರೆ, ನಾನು ಈ ಹುಡುಗಿಯನ್ನು ನೋಡ್ತೀನಿ, ಅವಳಿಗೂ ನಾನು ಹೇಗೆ ಸಂತೋಷವನ್ನು ಬಯಸ್ತಾ ಇದ್ದೀನಿ ಅದೇ ಸಂತೋಷ ಅವಳಿಗೂ ಸಿಗಬೇಕು, ಹಾಗೆ ನಾನು ಬದುಕಬೇಕು ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ, nothing like that, nothing like, no blood will come before you. Now if I want to happily sleep on the cot, beautiful cot and some beautiful bed or something like that, if I see someone else nearby you, I should also feel that you should also sleep on the same thing. If I want to go by car, if I ensure that the fellow man who is with me should also travel in the same manner. ನಾನು ಏನನ್ನು ಬಯಸ್ತೀನಿ ಅದೇ ರೀತಿ
ನನ್ನ ಜೊತೆನಲ್ಲಿರೋರು, ನನ್ನ ಸಮಾಜದಲ್ಲಿರೋರು ಇರಬೇಕು ಅಂತ ನೀವೇನಾರ ಪ್ಲೆಡ್ಜ್ ಮಾಡಿದರೆ ಐ ಥಿಂಕ್ ಅದಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಪಾತಲ್ಲಿ ನೀವೆಲ್ಲರೂ ಹೋಗ್ಬೇಕು ಅನ್ನೋದು ನಾನು ಬಯಸ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತ ತಮ್ಮೆಲ್ಲರಿಗೂ ಕೂಡ ಉತ್ತಮ ಮನಸ್ಸು, ಸಂತೋಷ, ಶಕ್ತಿ, ಸಾಮರ್ಥ್ಯವನ್ನ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ.